ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬಂಗು ಸಾಮಾನ್ಯವಾಗಿ ಈಗಿನ ಪರಿಸ್ಥಿತಿಲಿ ಎಲ್ಲರಿಗೂ ಕಾಮನ್ ಆಗಿ ಬರ್ತಾ ಇರುತ್ತೆ. ಯಾಕೆ ಬರುತ್ತೆ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಂಗಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಬಂದಾಗ ಕೆಲವರಲ್ಲಿ 3 ವರ್ಷ ಬರುತ್ತೆ, ಕೆಲವರಲ್ಲಿ 5 ವರ್ಷ, 7 ವರ್ಷ, 9 ವರ್ಷ, 15 ವರ್ಷ, 18 ವರ್ಷ ಈ ಥರ ಇರುತ್ತೆ. ಬಂದಾಗ ಸಾಮಾನ್ಯಕ್ಕೆ ಒಬ್ಬೊಬ್ಬರಿಗೆ ತುಂಬಾ ಕಷ್ಟ ಬಂದ್ಬಿಡುತ್ತೆ. ಬಂಗು ಬಂದಾಗ ತುಂಬಾ ಕಷ್ಟ ಬಂದ್ಬಿಡುತ್ತೆ. ಇನ್ನೊಬ್ರಿಗೆ ತುಂಬ ಸುಖ ಬಂದು ಆಮೇಲೆ ಕಷ್ಟ ಬರುತ್ತೆ. ಹೇಳ್ತಾ ಇರ್ತಾರೆ, ನನಗೆ ಬಂದ್ಬಿಟ್ಟಿದ್ದೆ, ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ, ನಾನಂತೂ ಕಷ್ಟನೇ ಅನುಭವಿಸ್ಬಿಟ್ಟಿದ್ದೀನಿ ಅಂತ ಕೆಲವ್ರು ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ನನಗೆ ಬಂದು ಹೋದ್ಮೇಲೆ ತುಂಬ ಕಷ್ಟ ಆಗಿದೆ ಅಂತ ಕೆಲವ್ರು ಹೇಳ್ತಾರೆ. ಇದು ಏನಕ್ಕೆ ಬರುತ್ತೆ ಅಂತ ಅಂದರೆ, ರಾಹು ಮತ್ತು ಶನಿಯ ಕಾಟದಿಂದ ಬರೋವಂಥದ್ದು. ಈ ಹೆಣ್ಣುಮಕ್ಕಳು, ಹೆಣ್ಮಕ್ಳೇ ಆಗಲಿ ಗಂಡ್ಮಕ್ಳೇ ಆಗಲಿ, ಸಾಮಾನ್ಯವಾಗಿ ಹೊಸ್ಲ ಹತ್ರ ಬಂದು ಕಾಲನ್ನ ಟಚ್ ಮಾಡಿಕೊಂಡು ಸವರ್ಕೊಂಡು ಓಡಾಡೋದು, ಚಪ್ಪಲಿನ ತೊಗೊಂಬಂದು ಬಾಕ್ಲು ಮುಂದೆನೇ ನಿಲ್ಲಿಸೋ ಅಂಥದ್ದು, ಈ ಸಂಜೆ ಆದಾಗ ಮನೆಯಲ್ಲಿ ಒಂಥರ ಜಗಳ ಮಾಡೋ ಅಂಥದ್ದು, ಈ ಥರ ಎಲ್ಲ ಸಾಮಾನ್ಯವಾಗಿ ಮಾಡಲೇಬಾರ್ದು. ಯಾಕೆಂದರೆ ರಾಹು ಮತ್ತು ಶನಿಯ ಕಾಟ ಜಾಸ್ತಿ ಆದಾಗ ಈ ಥರ ಆಗ್ತಾ ಇರುತ್ತೆ. ತುಂಬಾ ರಿಸ್ಕ್ ಆಗುತ್ತೆ. ಕೆಲವೊಬ್ರಿಗೆ ತುಂಬ ಜಾಸ್ತಿ ಕಷ್ಟ ಬಂದ್ಬಿಡುತ್ತೆ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟು ಕಷ್ಟನೇ ಬಂದಿರುತ್ತೆ. ಆವಾಗ ನಾವು ಏನು ಮಾಡ್ಬೋದು? ಈ ರಾಹು ಮತ್ತು ಶನಿಯ ಕಾಟ ಇದು ಮಾಡ್ಕೊಳ್ಳೋದು ಹೆಂಗೆ ಅಂತ ಅಂದರೆ, ಸ್ವಲ್ಪ ಮನೆಯಲ್ಲಿ ಆದಷ್ಟು ಶಾಂತಿಯಿಂದ ಇರೋದನ್ನ ಕಲ್ತ್ಕೊಳ್ಳಿ. ಈ ಚಪ್ಪಲಿ ಬಿಡೋವಾಗಲಿ, ಹೊರಗಡೆ ಕಾಲ ಮೇಲೆ ಕೆಲವೊಬ್ಬರು ಕಾಲನ್ನ ತುಂಬ ಸವರಿ ಮನೆಯೇ ಸಾಕ್ಬಿಡ್ತಾರೆ, ಹಂಗೆ ಮಾಡ್ತಾರೆ. ಎಷ್ಟೋ ಜನ ನಡೆಯುವಾಗ ಕಾಲನ್ನ ಎತ್ತಿ ಕೂಡ ಇಡಲ್ಲ. ಲಕ್ಷ್ಮೀ ಸ್ವರೂಪವಾಗಿರುವಂಥ ಹೊಸ್ಲನ್ನ ದಾಟ್ಕೊಂಡು ಹೋಗಲ್ಲ. ಕೆಲವರು ತುಳಿದು ಅದನ್ನು ಕಣ್ಣಿಗೂ ಕೂಡ ಮುಕ್ಕೊಳ್ಳಲ್ಲ, ಹಂಗೆ ಮಾಡ್ತಾರೆ. ಕೆಲವೊಬ್ರು ಸುಳ್ಳು ಹೇಳ್ಬಿಟ್ಟು ಚಪ್ಪಲಿನೆಲ್ಲ ಬಾಕ್ಲಲ್ಲಿ ಬಿಟ್ಟಿರ್ತಾರೆ. ಅದನ್ನು ತಗೊಂಡೋಗಿ ನಾನೇ ಬಿಟ್ಟಿಲ್ಲ, ಮಕ್ಕಳು ಬಿಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಕೂಡ ಸುಳ್ಳು ಹೇಳ್ತಾ ಇರ್ತಾರೆ. ಇದೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಯಾರಿಗೆ ಶಿಕ್ಷೆ ಕೊಡಬೇಕು ಅಂತ ಗೊತ್ತಿರುತ್ತೆ, ಅವರಿಗೆ ಕರೆಕ್ಟಾಗಿ ಶಿಕ್ಷೆನ ಕೊಡ್ತಾನೆ. ಈ ಬಂದಾಗ ಸಾಮಾನ್ಯಕ್ಕೆ ಮೂಗ್ ಮೇಲೆ ಸ್ಟಾರ್ಟಿಂಗ್ ಆಗುತ್ತೆ, ಇಲ್ಲ ಕೆನ್ನೆ ಮೇಲೆ ಸ್ಟಾರ್ಟಿಂಗ್ ಆಗುತ್ತೆ. ಈ ಆದಾಗ ತುಂಬಾ ಕೆಲವರಲ್ಲಿ ತುಂಬ ಕಷ್ಟ ಅನುಭವಿಸ್ತಾರೆ. ಅದನ್ನು ನಾವು ಕೂಡ ನೋಡಿದ್ದೀವಿ. ಎಷ್ಟೋ ಜನಕ್ಕೆ ಯಾವ್ಯಾವ ಥರ ಇರುತ್ತೆ ಕಷ್ಟ ಅನ್ನೋದನ್ನ ಕೂಡ ನೋಡಿದ್ದೀವಿ. ಅತಿಯಾದ ಸುಳ್ಳನ್ನ ಕೂಡ ಹೇಳಬೇಡಿ, ಮನೆಗೆ ಒಳ್ಳೆಯದಲ್ಲ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಅದು ತುಂಬಾ ಹಾನಿಕರ ಅಂತಲೇ ಹೇಳ್ಬೋದು. ನೀವು ಯಾವುದೇ ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಲಿ, ಇಲ್ಲ ಹಾಸ್ಪಿಟಲ್ಗೆ ಹೋಗಲಿ, ಯಾವುದೇ ಕಾರಣಕ್ಕೂ ಈ ಬಂಗು ನಿಮಗೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಕಂಪಲ್ಸರಿ ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದು ನೀವು ಯಾವುದೇ ಥರದ ಕ್ರೀಮ್ ಹಚ್ಚಿದ್ರೂ ಕೂಡ ಅದು ಹೋಗಲ್ಲ. ಕೆಲವೊಬ್ರು ಮೆಡಿಕಲ್ ಸ್ಟೋರಲ್ಲೇ ಒಬ್ರನ್ನ ನಾವು ನೋಡಿದ್ವಿ, ತುಂಬ ಮುಖ ಪೂರ್ತಿ ಅವ್ರಿಗೆ ಒಂಥರ ಇದಾಗಿತ್ತು, ಬಂಗು ಬಂದು ಜಾಸ್ತಿನೇ ಆಗಿತ್ತು. ಯಾರೋ ಒಬ್ರು ಕೇಳ್ತಾ ಇದ್ರು, ಬಂಗಿಂದು ಪ್ರಾಬ್ಲಮ್ಮು ಟ್ರೀಟ್ಮೆಂಟ್ ಏನಾದ್ರು ಸಿಗುತ್ತಾ ಅಂತ. ಅವ್ರು ಹೇಳ್ತಾಯಿದ್ರು, ನನಗೇ ಇಷ್ಟೊಂದು ಪ್ರಾಬ್ಲಮ್ ಆಗಿದೆ, ನಾನೇ ಏನೂ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನೀವು ಹಚ್ಚಿದಷ್ಟು ಅದು ರಾಂಗೇ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಆಗಲ್ಲ. ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷನೂ ಬಿಟ್ಬಿಡಿ. ನೀವು ಯಾವುದೇ ಕಾರಣಕ್ಕೂ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋದು ಅದು ಇದು ಮಾಡಿಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ. ಹಾಗೆ ಯಾವುದೇ ಒಂದು ಕ್ರೀಮ್ ಹಚ್ಚಿದ್ರೂ ನೀವು ಸ್ಕಿನ್ ಡಾಕ್ಟರ್ ಹತ್ರ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ಇದು ಸರಿ ಹೋಗೋದೇ ಇಲ್ಲ ಅಂತ ಅವರು ಕೂಡ ಹೇಳ್ತಾಯಿದ್ರು. ಇದು ಬಂದಾಗ ನಾವು ಯಾವ ರೀತಿ ಪರಿಹಾರ ಮಾಡ್ಕೋಬೋದು ಅಂತ ಅಂದರೆ, ತುಂಬಾ ಸಿಂಪಲ್ಲಾಗಿ ನೀವು ನಿಮಗೆ ಕೆಲವೊಂದು ಯೂಸ್ಫುಲ್ ಆಗೋವಂಥದ್ದು ಇದು. ಹಾಗೆ ನೀವು ರಾಹುದು ಹಾಗೆ ಶನಿದು ಬಂದಾಗ ನೀವು ಏನು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀರೋ, ಈ ಬಂಗಿಂದಾಗಿರ್ಬೋದು, ಡಾಕ್ಟ್ರ್ ಹತ್ರ ಹೋಗಿ ಕೇಳಿದ್ರೆ ನಾವು ಏನು ಹೇಳ್ತಾರೆ, ಸನ್ ಬರ್ನ್ ಆಗಿದೆ, ಅದಕ್ಕೆ ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟೋ ಜನ ಡಾಕ್ಟ್ರಲ್ಲೂ ಕೂಡ ಈ ರೀತಿಯಾಗಿ ಪ್ರಾಬ್ಲಮ್ಗಳು ಇರುತ್ತೆ. ಅವರೆಲ್ಲ ಎಲ್ಲ ಥರದ್ದು ಕ್ರೀಮ್ಗಳು ಹಚ್ತಾ ಇರ್ತಾರೆ, ಬಟ್ ಅವ್ರು ಹೇಳೋ ಅಂಥದ್ದು ಸನ್ಸ್ಕ್ರೀನ್ ಲೋಷನ್ನ ಹಚ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ನೀವು ಮನೆಯಲ್ಲಿ
ಆಲೂಗೆಡ್ಡೆ ಹಾಗೆ ಜೇನುತುಪ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಲಸಿ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಕಿನ್ನು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬೋದು. ಆಲೂಗೆಡ್ಡೆ ರಸದಲ್ಲಿ ತುರಿದು ನೀವು ಕಡಲೆ ಹಿಟ್ಟು ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿ ಹಚ್ಕೊಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಹಾಗೆ ಹೆಸರು ಕಾಳ್ದು ಹಿಟ್ಟು ಬರುತ್ತಲ್ಲ, ಅದನ್ನು ಕೂಡ ಹಚ್ಕೋಬೋದು ಫೇಸ್ಗೆ. ಸೇಮ್ ಮೆಥಡಲ್ಲೇ ಕೂಡ ನೀವು ಹಚ್ಕೋಬೋದು. ಹಾಗೆ ನೀವು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಶನಿ ಮಹಾತ್ಮನ ದೇವಸ್ಥಾನಕ್ಕಂತೂ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಶನಿ ಕಾಟನೇ ನಮಗೆ ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಏನು ತೊಗೊಂಡೋಗಿ ಎಳ್ಬತ್ತಿ ಎಳ್ಳೆಣ್ಣೆ ಈ ಥರ ಎಲ್ಲ ಕೊಡ್ತಾ ಬಂದರೆ ಅದನ್ನು ರಾಂಗ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದಾಗಲ್ಲ. ತಂಪಾಗಿ ಅದು ಯಾವುದೇ ಕಾರಣಕ್ಕೂ ಕೂಲಾಗಿ ಇದು ಮಾಡ್ಕೊಳಕ್ಕಾಗಲ್ಲ. ನಾವು ದೇವರು ನೀವು ಆಪೋಸಿಟ್ಟು ಅಂದರೆ ಶನಿ ಮಹಾತ್ಮ ಅಂತಂದರೆ ನಿಮಗೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕು ನೀವು. ಶನಿ ಮಹಾತ್ಮ ಮತ್ತು ಆಂಜನೇಯ ಎರಡು ಒಂದು ಶಾಂತರೂಪ ಆಗಿರೋ ಆಂಜನೇಯ, ಹಾಗೆ ಉಗ್ರ ರೂಪವಾದ ನೀವು ಏನು ಶನಿ ಮಹಾತ್ಮಂಗೆ ದೇವಸ್ಥಾನಕ್ಕೆ ಹೋದರೆ ನೀವು ತುಂಬ ರಾಂಗ್ ಆಗಿಬಿಡುತ್ತೆ. ಫೇಸೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ನೀವು ಶನಿ ಮಹಾತ್ಮಂಗೆ ಹೋಗಬೇಡ್ರಿ. ನೀವು ಹೋಗಬೇಕು ಅಂತಂದರೆ 9 ವಾರ ಇಲ್ಲ ಇಷ್ಟು ವಾರಗಳು 7 ವಾರ ಇಂಥವೆಲ್ಲ ಇರುತ್ತೆ. ಹೆಣ್ಮಕ್ಳು ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಹಾಗೆ ಗಂಡು ಮಕ್ಳದ್ದು ಬಂದಿದ್ದರೆ ಅವರು ಇಷ್ಟು ವಾರ ಬರ್ತೀವಿ ಅಂತ ಅಲ್ಲಿ ಐನೋರು ಕೇಳಿದ್ರೆ ಹೇಳ್ತಾರೆ. ಇಂದಿಷ್ಟು ವಾರ ಅಂತ ಇರುತ್ತೆ. ಅಲ್ಲಿ ಹೋಗಿ ಕೇಳಿಕೊಂಡು ನೀವು ಬಂದು ಇಷ್ಟು ಎಳ್ಬತ್ತಿನ ಹಾಕಿ ಬರ್ತಾ ಇದ್ರೆ ನಿಮಗೆ ಆದಷ್ಟು ಇಲ್ಲಿ ಶಾಂತಿ ಸಿಕ್ಕಿದ್ರೆ ಅದು ಶಾಂತಿ ಆಗುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿ ಹೋಗ್ಬಿಟ್ಟು ಹಾಕ್ತೀವಿ ಅಂದರೆ ಇನ್ನೂ ಜಾಸ್ತಿನೇ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಇಷ್ಟು ನಿಮಗೆ ಸೊಲ್ಯೂಷನ್ನ ನಾನು ಹೇಳ್ಬೋದು. ಯಾಕೆ ಅಂತಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳೆಣ್ಣೆ ಕೊಡೋದಾಗಲಿ, ಒಂದು ಎಳ್ಬತ್ತಿ ಹಾಕೋದಾಗಲಿ, ಈ ಥರನ ಹಾಕ್ತಾ ಬನ್ನಿ. ನಿಮಗೆ ಅದು ಎಷ್ಟು ವರ್ಷ ಇರಬೇಕು ಅಂತ ಅಂದ್ಕೊಂಡಿರುತ್ತೋ ಸಂಪೂರ್ಣವಾಗಿ ಅಷ್ಟು ವರ್ಷ ಇದ್ದೇನೆ ಹೋಗುವಂಥದ್ದು. ಯಾವುದೇ ಕಾರಣಕ್ಕೂ ನಿಮಗೆ ನೀವೇನು ಮಾಡಿಕೊಂಡ್ರು ಅದು ಕಂಟ್ರೋಲಿಗಂತೂ ಬರಲ್ಲ. ಆದರೆ ನಾವು ಬೆಸ್ಟ್ ಹೋಮ್ ರೆಮಿಡಿಗಳನ್ನ ಕೂಡ ಹೇಳ್ತಾ ಇರ್ತೀವಿ. ಅದನ್ನು ಕೂಡ ಯೂಸ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗ್ಬೋದು. ಆದರೆ ಕಷ್ಟಗಳು ನಿಮಗೆ ಎಷ್ಟು ಕೊಡಬೇಕು ಅಂತ ಅಂದ್ಕೊಂಡಿರುತ್ತೋ ಆ ದೇವರು ಅಷ್ಟೇ ಕೊಡ್ತಾ ಬಂದಿರ್ತಾನೆ. ನೀವು ಆದಷ್ಟು ಶನಿ ಮಹಾತ್ಮಂಗೆ ಬಿಟ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿನ ಹಾಕೋದ್ರಿಂದ ಕೂಡ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ಆಮೇಲೆ ಎಲ್ಲ ಕ್ಲಿಯರ್ ಆದಮೇಲೆ ನೀವು ಹೋಗಿ ಶನಿ ಮಹಾತ್ಮಂಗೆ ಹೋಗಿ ಬರ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.